ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತು ಬಂದು ಅಪ್ಪು ಬರ್ತಡೇ ಇತ್ತು ಸಮರ್ಥಿಂದು. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಬಂದು ಗ್ರಾಮದಮ್ಮ ದೇವಸ್ಥಾನ ಅಂತ ಹೇಳಿ, ಇದು ಬಂದು ಗುಬ್ಬಿಲಿದೆ. ಗುಬ್ಬಿಯಪ್ಪನ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕನೇ ಬರುತ್ತೆ. ಹೊಸ್ದಾಗಿ ಓಪನ್ ಆಗಿದೆ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಇವಾಗ ಹೊಸ್ದಾಗಿರೋ ಕಾರಣಕ್ಕೆ ಅಲ್ಲಿ ದಿನ ಹೋಮಗಳನ್ನ ಮಾಡ್ತಾ ಇರ್ತಾರಂತೆ. ಹಾಗಾಗಿ ಅಲ್ಲೂ ಕೂಡ ನಮಗೆ ಪ್ರಸಾದನ ಕೊಟ್ಟರು. ಅವ್ರದ್ದು ಬರ್ತಡೇ ಅಂತೆ, ಅವರು ನವೀನ್ ಅವರ ಫ್ರೆಂಡು. ಅವ್ರದ್ದು ಬರ್ತಡೇ ಇದ್ದಿದ್ದ ಕಾರಣ ಅವರು ಪ್ರಸಾದನ ಮಾಡಿಸಿದ್ರಂತೆ. ಟೊಮೊಟೊ ಬಾತು ತುಂಬ ಚೆನ್ನಾಗಿತ್ತು. ಟೊಮೊಟೊ ಬಾತು ಕೂಡ ಪ್ರಸಾದನ ತಿಂದ್ಕೊಂಡು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ತುಂಬ ಅಂದರೆ ತುಂಬ ಜನ ಸೇರಿದರು. ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಲ್ಲಿ ಅಂತ ಹೇಳಿ. ತುಂಬ ಚೆನ್ನಾಗಿ ದರ್ಶನವೂ ಕೂಡ ಆಯಿತು. ತುಂಬ ಚೆನ್ನಾಗಿ ಪೂಜೆನೂ ಮಾಡಿಕೊಟ್ರು. ಫೈನಲಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಅಮ್ಮ ಇಲ್ಲಿ ನವೀನವ್ರು ಚಿಕನ್ನ ತಂದು ಕೊಟ್ಟಿದ್ರು. ಸಾಂಬಾರಿಗೆ ಅಂತ ಹೇಳಿ ಚಿಕನ್ ಎಲ್ಲ ಇಲ್ಲಿ ತೊಗೊಂಡು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ರು. ನಾವು ಕೂಡ ಎಲ್ಲ ಸಾಂಬಾರಿಗೆ ರೆಡಿ ಮಾಡ್ಕೊಂಡ್ವಿ. ಖಾರ ಎಲ್ಲ ರುಬ್ಬೇಕಿತ್ತಲ್ಲ, ಅದಕ್ಕೆ ಹೇಳಿ ನಾವು ಬಂದು ಸಾಂಬಾರು ಮತ್ತು ಕಾಳುಗೊಜ್ಜು ಮತ್ತು ಅನ್ನ ಮುದ್ದೆ ಇಷ್ಟನ್ನು ಮಾಡಿದ್ವಿ. ಸ್ವಲ್ಪ ಸಿಂಪಲಾಗೆ ಮಾಡಿದ್ವಿ ಬರ್ತಡೇನ. ಡೆಕೋರೇಷನ್ ಆಗಿರ್ಬೋದು ಅದು ಯಾವುದೂ ಕೂಡ ಮಾಡಲಿಲ್ಲ. ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಸಿಂಪಲಾಗೆ ಮಾಡಿದ್ವಿ. ಬಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ನವೀನ್ ಅವ್ರಿಗೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಬಾಡಿಗೆ ಇರೋದ್ರಿಂದ ಅವರು ಪಾಪು ಬರ್ತಡೇಗೆ ಇರೋಲ್ಲ, ನೀನೇ ಕಟ್ ಮಾಡಿಸು ಕೇಕು ಅಂತ ಹೇಳಿದರು. ಡಿವಿತ್ ಬರ್ತಡೇಲೂ ಕೂಡ ನಾನು ಹಾಗೆ ಆಯಿತು, ಇಲ್ಲ ನನ್ನ ಬರ್ತಡೇ ಬೇಡ, ಈ ವರ್ಷ ಮಾಡೋದು ಬೇಡ, ಮುಂದಿನ ವರ್ಷ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಡಿವಿತ್ ಸಮೂ ಬರ್ತಡೇ ಬಂದು ಮಂಗಳವಾರ ಆಗಿತ್ತು. ನಾವು ಶುಕ್ರವಾರ ಅವರು ಇರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಶುಕ್ರವಾರನ ಬರ್ತಡೇ ಸೆಲೆಬ್ರೇಷನ್ನ ಮಾಡಿದ್ವಿ. ಮತ್ತು ಇಲ್ಲಿ ಫೈನಲಿ ಸಾಂಬಾರು ಎಲ್ಲ ಆಗಿತ್ತು. ಲಾಸ್ಟಿಗೆ ಮುದ್ದೆ ಒಂದಿತ್ತು. ಮುದ್ದೆನೂ ಎಲ್ಲ ಬೇಗ ಕಟ್ಬಿಟ್ಟು ಬರ್ತಡೇ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಿದ್ವಿ. ಫೈನಲಿ ಮುದ್ದೆನೂ ಎಲ್ಲ ಕಟ್ಟಿದ್ವಿ. ನೋಡ್ತಾ ಇರ್ಬೋದು ನೀವು. ನಮ್ಮ ಫ್ಯಾಮಿಲಿಲಿ ಹಿಂಗೆ ಒಬ್ಬರು ಮನೆಯಲ್ಲಿ ಏನಾರು ಫಂಕ್ಷನ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಜನಗಳನ್ನ ಸೇರ್ಕೊಂಡು ಬರ್ತಡೇನ ಮಾಡ್ತೀವಿ. ಫೈನಲಿ ಕೇಕ್ ರೆಡಿ ಆಯಿತು. ಕೇಕ್ ತುಂಬ ಚೆನ್ನಾಗಿತ್ತು. ಹೇಗಿದೆ ಕೇಕು? ಗಿಟಾರ್ ಥರ ಮಾಡಿಸಿದ್ರು. ನಿಮಗೂ ಕೇಕ್ ಇಷ್ಟ ಆಯಿತಾ? ನನ್ನ ಮಗನಿಗಂತೂ ಫುಲ್ಲು ಖುಷಿ ಅವತ್ತು. ನೋಡಿ ಯಾವ ಥರ ಅವನಿಗೆ ಒಂಥರ ಖುಷಿಯಾಗಿ ಚಪ್ಪಾಳೆ ಹೊಡೆದು ಇಡ್ತಿದ್ದ, ಅಷ್ಟು ಖುಷಿ ಅವನಿಗೆ.
ಮಗನಿಗೆ ಸಿಕ್ಕಾಬಟ್ಟೆ ಖುಷಿ ಕೇಕ್ ಕಟ್ ಮಾಡೋದು ಅಂತ ಹೇಳಿ ಸ್ಪ್ರೇ ಹೊಡಿಯೋದನ್ನ ಮರ್ತುಬಿಟ್ಟಿದ್ವಿ. ಲಾಸ್ಟಿಗೆ ಸ್ಪ್ರೇ ಹೊಡೆದ್ವಿ. ಇವರೆಲ್ಲ ಅಜ್ಜಿದಿರು. ಲಾಸ್ಟಿಗೆ ಸ್ಪ್ರೇ ನೋಡಿ ಆವಾಗ ಲಾಸ್ಟಿಗೆ ಸ್ಪ್ರೇ ಹೊಡೆದಿದ್ದು. ನಾನು ಅಣ್ಣನಿಗೆ ಸ್ಪ್ರೇ ಹೊಡಿಯೋಕೆ ಹೋಗಿ ವಿಜಯಣ್ಣನಿಗೆ ಕಣ್ಣಿಗೆ ಸ್ಪ್ರೇ ಬಿದ್ದು ತುಂಬ ನೋವಾಗಿತ್ತು. ಫೈನಲಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಊಟಕ್ಕೆ ಇಟ್ವಿ. ಎಲ್ಲರೂ ಊಟ ಮಾಡಿದ್ವು. ಎಲ್ಲ ಊಟ ಮಾಡಿ ಇಲ್ಲಿ ಎಲೆ ಅಡಿಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅವ್ರ ಜೊತೆ ನಾವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನೋಡಿ ಇಲ್ಲಿ ವರ್ಕೌಟ್ ಮಾಡ್ತಾ ಇರೋದು, ಟಿಪ್ಸ್ ಹೊಡಿತಾ ಇದ್ದಾರೆ ಎಲ್ಲರೂ, ಮತ್ತು ಬಸ್ಕಿ ಹೊಡಿತಿದ್ರು. ಫುಲ್ಲು ಖುಷಿ ಅವ್ರುಗಳಿಗೆಲ್ಲ. ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಈ ದಿನ ಟೈಮ್ ಪಾಸ್ ಆಯಿತು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.